ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಈ ದಿನ ದೇವರ ವಾಕ್ಯ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 4ನೇ ವಚನ. ಈ ದಿನ ನಾವು ಉಜ್ಜೀಯನ ಒಂದು ಜೀವನದ ಬಗ್ಗೆ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನೋಡ್ಬೇಕಾದ್ರ ಅವನು ತನ್ನ ತಂದೆಯಾದ ಆಮೋಚನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಮತ್ತು ದೇವರ ವಾಕ್ಯವನ್ನು ಅವಲಂಬಿಸಿ ಬದುಕಿದ್ದನು ಎಂಬುದಾಗಿ ನೋಡುತ್ತೇವೆ. ದೇವರ ವಾಕ್ಯವನ್ನು ಅವಲಂಬಿಸಿ ಬದುಕಿದ ಕಾಲವೆಲ್ಲ ದೇವರದ ಯೆಹೋವನವನನ್ನು ಅಭಿವೃದ್ಧಿಗೆ ತಂದನು. ಎಲ್ಲಿವರೆಗೂ ಆ ಒಂದು ಉಜ್ಜೀಯನು ದೇವರ ವಾಕ್ಯವನ್ನು ದೇವರನ್ನು ಅವಲಂಬಿಸಿ ಬದುಕಿದನು, ಅಲ್ಲಿವರೆಗೂ ದೇವರವನನ್ನು ಅಭಿವೃದ್ಧಿಗೆ ತಂದನು ಎಂಬುದಾಗಿ ನೋಡುತ್ತೇವೆ. ಬಹಳಷ್ಟು ಕೆಲಸಗಳನ್ನು ಮಾಡುತ್ತಾನೆ. ಬಹಳಷ್ಟು ಉನ್ನತ ರೀತಿಯಿಂದ ಅರಸನಾಗಿ ಎಲ್ಲಾ ಕೆಲಸವನ್ನು ಮಾಡ್ತಕ್ಕಂಥ ಉಜ್ಜೀಯನು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ಇದೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನೋಡ್ಬೇಕಾದರೆ, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹಲ್ಲೆಲೂಯಾ. ಉಜ್ಜೀಯನು ಬಹಳಷ್ಟು ಬಲಿಷ್ಠನಾದ ಮೇಲೆ ಎಲ್ಲಿವರೆಗೂ ದೇವರನ್ನು ಆದುಕೊಂಡಿದ್ದನೋ ಅಲ್ಲಿವರೆಗೂ ದೇವರವನನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದನು. ಉನ್ನತವಾದ ಅರಸನಾಗಿ ಅದ್ಭುತ ರೀತಿಯಿಂದ ರಾಜ್ಯವನ್ನು ಪರಿಪಾಲಿಸುವಾಗ ಅವನಲ್ಲಿ ಗರ್ವ ಅಂತಕ್ಕಂಥದ್ದು ಬಂತು ಎಂಬುದಾಗಿ ನೋಡುತ್ತೇವೆ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಈ ಒಂದು ಉಜ್ಜೀಯನು ಬಹಳಷ್ಟು ಒಳ್ಳೆ ರೀತಿಯಿಂದ ಇಸ್ರಾಯೇಲರನ್ನು ಆಳ್ತಾ ಇದ್ದನು. ಇವನು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋದಾಗ ಅವನಲ್ಲಿ ಗರ್ವ ಎಂತಕ್ಕಂಥದ್ದು ಬಂತು. ದೇವರ ಸನ್ನಿಧಿಗೆ ಹೋಗಿ, ದೇವರ ಆಲಯದಲ್ಲಿ ಹೋಗಿ ನಾನೇ ಧೂಪವನ್ನು ಹಾಕಬೇಕು ಎಂತಕ್ಕಂಥ ಗರ್ವದಿಂದ, ಯಾಜಕರು ಯಾಕೆ ಹಾಕಬೇಕು, ನಾನೇ ಹಾಕಬೇಕು ಎಂಬುದಾಗಿ ನಾವು ಇಲ್ಲಿ ಮುಂದೆ ನೋಡ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾನೇ ಧೂಪವನ್ನು ಹಾಕಬೇಕು ಎಂದು ಹಠದಿಂದ ಹೋಗಿ ದೇವರ ಸನ್ನಿಧಿಯಲ್ಲಿ ಧೂಪವನ್ನು ಹಾಕೋದಕ್ಕಾಗಿ ಹೋಗುತ್ತಾನೆ. ಯಾಜಕರು ಎಷ್ಟು ತಡೆದರೂ ಕೂಡ ಕೇಳುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾಜಕರಿಗೆ ಸಿಟ್ಟಿನಿಂದ ಮಾತಾಡುವಾಗ, ಅವರನ್ನು ಗದರಿಸುವಂತ ಸಮಯದಲ್ಲಿ ದೇವರ ಕೋಪ ಈ ಒಂದು ಉಜ್ಜೀಯನ ಮೇಲೆ ಬಂದ ತಕ್ಷಣ ಅವನಲ್ಲಿ ಒಂದು ಕುಷ್ಠವು ಕಂಡು ಬಂತು ಎಂಬುದಾಗಿ ನೋಡುತ್ತೇವೆ. ಈ ಒಂದು 26ನೇ ಅಧ್ಯಾಯ ಫುಲ್ ನಾವು ಓದ್ಬೇಕಾದ್ರೆ ಉಜ್ಜೀಯನ ವಿಷಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯರೇ, ಉಜ್ಜೀಯನು ದೇವರನ್ನು ಅವಲಂಬಿಸಿದ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿದನು. ಬಹಳಷ್ಟು ಅಭಿವೃದ್ಧಿ ಹೊಂದಿದ ಮೇಲೆ ಯಾವಾಗ ಅವನಲ್ಲಿ ಗರ್ವ ಎಂತಕ್ಕಂಥದ್ದು ಬಂತು, ಆ ಸಮಯದಲ್ಲಿ ಅವನು ಭ್ರಷ್ಟನಾದನು. ಯಾವಾಗ ಅವನಲ್ಲಿ ಗರ್ವ ಬಂತು, ನಾನೇ ಧೂಪವನ್ನು ಹಾಕಬೇಕು ಎಂತಕ್ಕಂಥ ಒಂದು ಹಠದಿಂದ ದೇವರ ಸನ್ನಿಧಿಯಲ್ಲಿ ಹೋಗಿ ನಾನೇ ಧೂಪ ಹಾಕ್ಬೇಕೆನ್ನುವಾಗ ಯಾಜಕರು ತಡಿತಾ ಇದ್ದಾರೆ. ನೀನು ಅರಸನಾಗಿದ್ದಿ ಸರಿ, ಒಳ್ಳೆ ರೀತಿಯಿಂದ ಜನರನ್ನು ಪರಿಪಾಲಿಸ್ತಾ ಇದ್ದಿ, ಒಳ್ಳೆದ್ದು, ಆದರೆ ಧೂಪ ಹಾಕ್ತಕ್ಕಂಥ ಕೆಲಸ ಯಾಜಕರದು ಮಾತ್ರವಾಗಿದೆ. ಅದು ಆರೋನ್ನ ವಂಶದವರು ಮಾತ್ರ ದೇವರ ಸನ್ನಿಧಿಯಲ್ಲಿ ಧೂಪ ಹಾಕ್ಬೇಕು, ಇದು ನಿನ್ನ ಕೆಲಸವಲ್ಲ, ಇದು ನಿನ್ನ ಕೆಲಸ ಅಲ್ಲ ಎಂದು ತಡಿತಾ ಇದ್ದರೂ ಕೂಡ ಕೇಳದಂತೆ ಗರ್ವದಿಂದ ನಾನು ಹಾಕಬೇಕು, ನಾನು ಅರಸನಾಗಿದ್ದೆ, ನಾನು ಇಷ್ಟು ಘನವಂತನಾಗಿದ್ದೆ, ಇಷ್ಟು ಒಳ್ಳೆ ರೀತಿಯಿಂದ ರಾಜ್ಯವನ್ನು ಪರಿಪಾಲಿಸ್ತಾ ಇದ್ದೆ, ಇಷ್ಟು ರೀತಿಯಿಂದ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ ಎಂಬುದಾಗಿ ಅವನು ನೋಡಿ ತನ್ನಲ್ಲಿ ಗರ್ವಪಟ್ಟು ದೇವರ ಸನ್ನಿಧಿಯಲ್ಲಿ ಹೋಗಿ ಧೂಪವನ್ನು ಹಾಕುವಾಗ ದೇವರ ಕೋಪ ಅವನ ಮೇಲೆ ತಕ್ಷಣವೇ ಬಂತು. ಕರ್ತನಲ್ಲಿ ಪ್ರಿಯರೇ, ಯಾವಾಗ ದೇವರ ಕೋಪ ಇಳಿದು ಬಂತು, ಆ ಒಂದು ಉಜ್ಜೀಯನ ಹಣೆಯಲ್ಲಿ ಕುಷ್ಠವು ಹುಟ್ಟಿತು ಎಂಬುದಾಗಿ ನೋಡುತ್ತೇವೆ. ಅಷ್ಟು ಅದ್ಭುತ ರೀತಿಯಿಂದ ರಾಜ್ಯವನ್ನು ಪರಿಪಾಲಿಸ್ತಕ್ಕಂಥವನು ಗರ್ವ ಬಂದ ತಕ್ಷಣ ಭ್ರಷ್ಟನಾಗಿ ಹೋದನು, ದೇವರಿಂದ ತಳ್ಳಲ್ಪಟ್ಟನು. ಅವನಲ್ಲಿ ಒಂದು ಕುಷ್ಠ ರೋಗ ಬಂತು. ಆವಾಗಿನ ಸಮಯದಲ್ಲಿ ಕುಷ್ಠ ಬಂದಂಥವರಿಗೆ ಬಹಳಷ್ಟು ದೂರ ಇಡ್ತಾ ಇದ್ದರು, ಪಟ್ಟಣದ ಹೊರಗಡೆ ಇಡ್ತಾ ಇದ್ದರು. ಆದರೆ ಇವನು ಅರಸನಾಗಿದ್ದದಕ್ಕಾಗಿ ಇವನನ್ನು ಒಂದು ಪ್ರತ್ಯೇಕವಾದ ಕೋಣೆಯಲ್ಲಿಟ್ಟರು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಯಾವ ವಿಷಯದಲ್ಲಿ ಗರ್ವ ಪಡದಂತೆ ಪ್ರತಿ ವಿಷಯದಲ್ಲಿ ದೇವರಿಗೆ ಭಯಪಡುವವರಾಗಿರಬೇಕು. ಎಲ್ಲಿವರೆಗೂ ಉಜ್ಜೀಯನು ದೇವರನ್ನು ಅವಲಂಬಿಸಿದ್ದನು ಅಲ್ಲಿವರೆಗೂ ದೇವರು ಅವನ ಜೊತೆಗಾರನಾಗಿದ್ದು ಅವನು ಮಾಡ್ತಕ್ಕಂಥ ಎಲ್ಲಾ ಕೆಲಸದಲ್ಲಿ ಅವರನ್ನು ಅಭಿವೃದ್ಧಿ ಪಡಿಸಿದ್ದನು. ಆದರೆ ಬಹಳಷ್ಟು ಬಲಿಷ್ಠನಾದ ಮೇಲೆ, ಬಹಳಷ್ಟು ಉನ್ನತ ಸ್ಥಾನಕ್ಕೇರಿದ ಮೇಲೆ, ಬಹಳಷ್ಟು ಹೆಸರುಗೊಂಡ ಮೇಲೆ ಅವನಲ್ಲಿ ಗರ್ವ ಎಂತಕ್ಕಂಥದ್ದು ಬಂತು. ಕರ್ತನಲ್ಲಿ ಪ್ರಿಯರೇ, ಗರ್ವ ಎಂತಕ್ಕಂಥದ್ದು ನಾಶನ
ತರುವಂಥದ್ದಾಗಿದೆ. ಯಾವ ಮನುಷ್ಯ ನಾಶವಾಗ್ತಾನೋ ಅವನಲ್ಲಿ ಮೊದಲು ಬರ್ತಕ್ಕಂಥದ್ದು ಗರ್ವ. ಯಾವತ್ತು ಗರ್ವ ಪಡಬಾರ್ದು. ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಯಾವ ವಿಷಯದಲ್ಲಿ ಗರ್ವ ಪಡದಂತೆ, ಯಾವ ವಿಷಯದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದಂತೆ, ಪ್ರತಿ ವಿಷಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಉಜ್ಜೀಯನನ್ನು ನೋಡುವಾಗ ಬಹಳಷ್ಟು ಒಂದು ವಿಚಿತ್ರವಾಗಿ ಎನಿಸುತ್ತದೆ. ದೇವರು ಇಷ್ಟೊಂದು ಉನ್ನತ ಸ್ಥಾನಕ್ಕೇರಿಸಿದಂಥವನು ಸುಮ್ಮನೆ ಗರ್ವಪಟ್ಟು ದೇವರಿಂದ ದೂರವಾಗಿ ಕುಷ್ಠ ರೋಗಿಯಾಗಿ ಮರಣ ಹೊಂದಿದ್ದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಯಾವ ವಿಷಯದಲ್ಲಿ ಗರ್ವ ಪಡಬಾರದು. ಗರ್ವ ನಮ್ಮನ್ನು ಸಂಪೂರ್ಣ ನಾಶ ಮಾಡುತ್ತದೆ. ಗರ್ವ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ನಾಶನದಲ್ಲಿ ಮುಳುಗಿಸುವಂಥದ್ದಾಗಿದೆ. ಅದಕ್ಕಾಗಿಯೇ ನಾವು ಯಾವತ್ತು ಗರ್ವ ಪಡದಂತೆ, ದೇವರು ನಮಗೆ ಯಾವ ವಿಷಯದಲ್ಲಿ ಹೆಚ್ಚಿಸಿದರೂ ಕೂಡ ಅದು ದೇವರೇ ನಮಗೆ ಕೊಟ್ಟಿದ್ದಾನೆಂದು ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ, ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರನ್ನು ಹೆಚ್ಚಿಸುತ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ದೇವರ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕಾಗಿ ಕಾಯ್ದು ಕಾಪಾಡಲಿ. ಆಮೇನ್.